ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PVK ಫುಡ್ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್. ನಾನು ನಿಮ್ಮ ಚೈತ್ರ. ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ PVK ಫುಡ್ ವ್ಲಾಗ್ಸ್ ಸಂಚಿಕೆಯಲ್ಲಿ ಒಂದು ಒಳ್ಳೆ ಹೋಟೆಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನಾನ್ ವೆಜ್ ಹೋಟೆಲ್ ಆಗಿರುತ್ತೆ. ಸೊ ವೆಜಿಟೇರಿಯನ್ ಫುಡ್ ಕೂಡ ಸಿಗುತ್ತೆ, ಬೋತ್ ನಾನ್ ವೆಜ್ ಆ್ಯಂಡ್ ವೆಜಿಟೇರಿಯನ್. ಯಶಸ್ ಹೋಟೆಲ್ ಅಂತ ಅಂದ್ಬಿಟ್ಟು ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಇದು ಯಶಸ್ ಹೋಟೆಲ್ ಸ್ನೇಹಿತರೆ. ತುಂಬಾ ಪುಟ್ಟದಾಗಿ ಇದೆ ಇದು ಹೋಟೆಲು, ಆದರೆ ಒಳಗಡೆ ನಿಮಗೆ ಸಿಗುವಂತಹ ಫುಡ್ ಮಾತ್ರ ಅಷ್ಟೇ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ಇರುತ್ತೆ ಸ್ನೇಹಿತರೆ. ಈ ಒಂದು ಹೋಟೆಲ್ಗೆ ನೀವು ರೀಚ್ ಆಗಬೇಕು ಅಂತಂದರೆ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಿಂದ ಸುಮಾರು 1.5-2 ಕಿಲೋಮೀಟ್ರ್ ಆಗುತ್ತೆ. 1.5 ಕಿಲೋಮೀಟ್ರ್ ಒಳಗಡೆ ಇದೆ. ಸರ್ವಿಸ್ ಬಸ್ ಸ್ಟ್ಯಾಂಡಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಕೃಷ್ಣಮಠದಿಂದ 1 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸೊ ಇದಿರೋದು ಕಳ್ಸಂಕ ಸರ್ಕಲ್ ಹತ್ತಿರನೇ ಇರುವಂತಹ ಗುಂಡಿ ಬೈಲಲ್ಲಿ ಈ ಒಂದು ಹೋಟೆಲ್ ಇದೆ ಸ್ನೇಹಿತರೆ. ಸೊ ನೀವು ಈಗೇನು ನೋಡ್ತಾ ಇದ್ದೀರಾ ನನ್ನ ಹಿಂದೆ, ಇದು ಕಳ್ಸಂಕ ಸರ್ಕಲ್ಗೆ ಹೋಗೋ ರೋಡು. ಈ ಸೈಡ್ನ ಹೋದರೆ ಸೀದಾ ಹೋದರೆ ಅಂಬಾಗಿಲು ಹೋಗುವಂಥ ರೋಡು. ಅಂದರೆ ಈ ಒಂದು ರೋಡು ನ್ಯಾಷನಲ್ ಹೈವೇ 66ಗೆ ಪ್ಯಾರಲಲ್ ಆಗಿರುವಂತಹ ರೋಡು ಸ್ನೇಹಿತರೆ. ಸೊ ಈ ಒಂದು ಹೋಟೆಲ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಜನ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ, ಅವರು ಇಲ್ಲಿ ಫುಡ್ಡನ್ನು ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾರೆ ಎಲ್ಲ ನೋಡೋಣ ಬನ್ನಿ. ಮತ್ತು ಇಲ್ಲಿ ಓನರನ್ನು ಸಹ ಮಾತಾಡ್ಸೋಣ. ಮತ್ತು ಹೇಗೆ ಇಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ, ಫ್ರೆಶ್ ಆಗಿ ಸಿಗುತ್ತಾ ಏನು ಅಂತ ಎಲ್ಲವನ್ನೂ ನೋಡೋಣ ಬನ್ನಿ. ಮೇಯ್ನ್ ಅಂತ ಅಂದರೆ ಇಲ್ಲಿ ಫಿಶ್ಗೆ ಈ ಒಂದು ಹೋಟೆಲು ತುಂಬ ಅಂದರೆ ತುಂಬ ಫೇಮಸ್. ಸೀ ಫುಡ್ಗೆ ತುಂಬ ಫೇಮಸ್ ಆಗಿರುವಂಥ ಹೋಟೆಲ್ ಇದು. ಸೊ ಬನ್ನಿ ಸ್ನೇಹಿತರೆ, ಈ ಒಂದು ಹೋಟೆಲ್ ಹೇಗಿದೆ ಅಂತ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಜನ ಬಂದಿದ್ದಾರೆ ಇಲ್ಲಿ ಊಟಕ್ಕೆ. ಇಲ್ಲಿ ಒಬ್ಬರು 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಈ ಒಂದು ಹೋಟೆಲ್ಗೆ ಬರ್ತಾ ಇದ್ದಾರಂತೆ. ಬನ್ನಿ ಅವರನ್ನು ಮಾತಾಡ್ಸೋಣ. 2 ವರ್ಷದಿಂದ ಬರ್ತಿದ್ದೀನಿ ಇಲ್ಲಿ. ಊಟ ಎಲ್ಲ ಚೆನ್ನಾಗಿ ಉಂಟು. ಕಬಾಬು, ಮೀನು ಫ್ರೈ, ಎಲ್ಲ ಥರದ ಮೀನು ಫ್ರೈ ಸಿಗ್ತದೆ ಇಲ್ಲಿ. ಒಳ್ಳೆಯದುಂಟು ಊಟ. ಮನೆಯಲ್ಲೇ ಊಟ ಮಾಡಿದಾಗ ಆಗ್ತದೆ. ಸರ್ವಿಸು ಒಳ್ಳೆಯದುಂಟು. ಹಾಂ, ಮನೆಯಲ್ಲೆಲ್ಲ ಕರ್ಕೊಂಬಂದಿದ್ದೇನೆ. ಕೆಲ ಸಾರಿ ಊಟ ಮಾಡ್ಕೊಂಡು ಹೋಗಿದ್ದೀವಿ. 2 ವರ್ಷದಿಂದ ಬರ್ತಿದ್ದೀನಿ ನಾನು ಇಲ್ಲಿ. ಸೂಪರ್. ಕೃಷ್ಣ ಪೂಜಾರಿ. ಓಕೆ ಮೇಡಮ್. 1 ವರ್ಷದಿಂದ ಬರ್ತಾ ಇದ್ದೇನೆ. ಒಳ್ಳೆ ಊಟ ಇದೆ, ಒಳ್ಳೆ ಸರ್ವಿಸ್ ಇದೆ. ಊರದ್ದು ಚಿಕನ್ ಸುಕ್ಕ ಇದೆ, ಫಿಶ್ ಫ್ರೈ ಮನೆಯಲ್ಲೇ ಊಟ ಮಾಡಿದಾಗ ಆಗ್ತದೆ. ಊಟ ಎಲ್ಲ ಫ್ರೆಶ್ ಇದೆ. ಚಿಕನ್, ಮೀನು ಫ್ರೈ, ಹೂಲಿನ ಕೋಳಿ ಒಳ್ಳೆ ಆಗ್ತದೆ. ಸೂಪರ್ ಟೇಸ್ಟ್, ಚೆನ್ನಾಗಿದೆ. ಹಾಂ, ಬರಲಿಕ್ಕೆ ಹೇಳ್ತೇನೆ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೇನೆ ಬರಲಿಕ್ಕೆ. ಇದೇ ಹೋಟೆಲಲ್ಲಿ ಅಲ್ಲ, ಬೇರೆ ಬೇರೆ ಎಲ್ಲ ಹೋಗ್ತದೆ. ಈ ಹೋಟ್ಲಿಗೆ ಒಂದು 2 ತಿಂಗಳು ಆಯ್ತು ಅಷ್ಟೇ, ಕಂಟಿನ್ಯೂ ಇಲ್ಲ. ಹೋಟೆಲ್ ಒಳ್ಳೆ ಐತೆ. ಹಾಂ, ಒಳ್ಳೆ ಸಿಗ್ತದೆ. ಸ್ನೇಹಿತರೆ, ನೋಡ್ತಿದ್ರಲ್ಲ, ಮನೆಯಲ್ಲಿ ಯಾವ ರೀತಿ ಬಾಳೆ ಎಲೆ ಯೂಸ್ ಮಾಡಿ ಊಟ ಮಾಡ್ತಾರೆ, ಅದೇ ರೀತಿ ಇಲ್ಲಿ ಬಾಳೆ ಎಲೆ ಹಾಕಿ ಊಟ ಬಡಿಸ್ತಾರೆ. ಎಲ್ಲರೂ ತುಂಬ ಒಳ್ಳೆ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಹೋಟೆಲ್ ತುಂಬ ಚೆನ್ನಾಗಿದೆ ಅಂತೆ. ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ತಿರ ಈ ಒಂದು ಹೋಟೆಲ್. ನಮಸ್ತೆ, ಬರ್ಬೋದಾ? ಎಲ್ಲ ಮಾತಾಡ್ಸ್ಕೊಂಡು ಬಂದೆ ನಾನು. ಬಾಳೆ ಎಲೆನಲ್ಲಿ ಬಡಿಸ್ತೀರಿ, ಭಾರಿ ಖುಷಿ ಆಯಿತು ನನಗೆ. ಸ್ನೇಹಿತರೆ ನೋಡಿ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಇವರು. ನಿಮಗೆ ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ತಿರ ಇದೆ ಉಡುಪಿಯಿಂದ. ಸೊ ಹಾಗಾಗಿ ನೀವು ಮಧ್ಯಾಹ್ನದ ಹೊತ್ತು ಇಲ್ಲಿ ಊಟಕ್ಕೆ ಬಂದರೆ ತುಂಬ ಒಳ್ಳೆಯದಾಗ್ತದೆ. ಸೊ ಮೇಡಮ್ ಸಹಿತ ನೋಡಿ, ಇವರು ಮನೆಯಲ್ಲಿ ಊಟ ಮಾಡ್ದಂಗೆ ಆಗ್ತದೆ. ಹಾಂ ನೋಡಿ, ಸ್ವತಃ ಓನರ್ ಅವರೇ ಬಡಿಸ್ತಾ ಇದ್ದಾರೆ ಅವ್ರ ಕೈಯಾರೆ. ನೋಡಿ, ಕೇಳಿ ಕೇಳಿ ಬಡಿಸ್ತಾರೆ. ಈ ಥರ ತುಂಬ ಒಂದು ಖುಷಿಯಾಗಿ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಜನ. ಎಲ್ಲ ಫ್ರೆಶ್ ಸಿಗ್ತದೆ ನಿಮಗೆ. ಓಕೆ, ವೆರಿ ನೈಸ್. ಸ್ನೇಹಿತರೆ ನೋಡಿ, ಫ್ರೆಶ್ ಆಗಿ ಹಾಕ್ತಾ ಇದ್ದಾರೆ. ಎಸ್, ಫಿಶ್ ಫ್ರೈ
ಈ ಥರ ಮಾಡಿ ಇದು ನೋಡ್ತಾ ಇರ್ಬೋದು ನೀವು. ನಾನ್ ವೆಜ್ ತಿನ್ನೋರಿಗೆ ಇದು ಒಂದು ಸ್ವರ್ಗ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಯಶಸ್ ಹೋಟೆಲ್ನ ಓನರ್ ಅವರು ನಮ್ಮ ಜೊತೆ ಇದ್ದಾರೆ, ರಮೇಶ್ ಅಂತ ಹೇಳಿ. ಸೊ ಹೆಸರಿಗೆ ತಕ್ಕಾಗೆ ಈ ಒಂದು ಬಿಸ್ನೆಸ್ಸು ಇವ್ರಿಗೆ ಯಶಸ್ವಿ ಕೊಟ್ಟಿದೆ. ಸುಮಾರು 1.5-2 ವರ್ಷದಿಂದ ಈ ಒಂದು ಬಿಸ್ನೆಸ್ಸಲ್ಲಿ ಇವರು ತೊಡಗಿಸ್ಕೊಂಡಿದ್ದಾರೆ. ಈ ಒಂದು ಹೋಟೆಲ್ನ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಹೇಗೆ ಸಿಗುತ್ತೆ ಫುಡ್ಡು, ಅದೇ ರೀತಿ ಇಲ್ಲಿ ಬರುವಂತಹ ಕಸ್ಟಮರ್ಸ್ಗೆ ಇವರು ಫುಡ್ಡನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಬಾಳೆ ಎಲೆಯಲ್ಲಿ ಫುಡ್ಡನ್ನು ಕೊಡ್ತಾ ಇರೋವಂಥದ್ದು. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಈ ಒಂದು ಬಿಸ್ನೆಸ್ ನಿಮಗೆ ಹೇಗೆ ಅನಿಸ್ತಾ ಇದೆ, ಮತ್ತು ಇಲ್ಲಿ ಬರುವಂತಹ ಕಸ್ಟಮರ್ಸ್ಗೆ ನೀವು ಏನು ನಿಮ್ಮ ಸ್ಪೆಷಾಲಿಟಿ, ನಿಮ್ಮಲ್ಲಿ ಯಾಕೆ ನಿಮ್ಮ ಒಂದು ಹೋಟೆಲ್ನ ಯಾಕೆ ಚೂಸ್ ಮಾಡಬೇಕು ನಮಗೆ ಸ್ವಲ್ಪ ತಿಳಿಸಿ. ನಾವು ಒಳ್ಳೆ ಐಟಮ್ ಕೊಡ್ತಾ ಇದ್ದೇವೆ ಮೇಡಮ್. ಒಳ್ಳೆ ಬುಧವಾರ ಮತ್ತು ಶನಿವಾರ ನಾವು ಊರ್ಕೋಳಿ, ನಾಟಿ ಕೋಳಿ ಸುಕ್ಕ ಅಂತ ಮಾಡ್ತೇವೆ. ಮಂಗಳವಾರ ದಿವಸ ಪುಳಿ ಮುಂಚೆ ಅಂತ ಮಾಡ್ತೇವೆ. ಸರ ಮೀನಿಲ್ಲಾದರೆ ಯಾವುದಾದ್ರು ಬೇರೆ ಅದರ ಮೀನು. ಲಿವರ್ ಸುಕ್ಕ, ಲಿವರ್ ಪೆಪ್ಪರ್, ಲಿವರ್ ಮಸಾಲ, ಆಮೇಲೆ ಬಂಡಾಸ್, ಮರ್ವಾಯಿ, ಇದೆಲ್ಲ ಒಂದೊಂದು ದಿವಸ ಒಂದೊಂದು ಚೇಂಜಸ್ ಮಾಡ್ತೇವೆ. ಮೀನು ಡೈಲಿ ನಾನು ಮಾರ್ಕೆಟಿಂದ ಡೈಲಿ ಎಷ್ಟು ಬೇಕು ಅಷ್ಟೇ ತಗೊಂಬರೋದು, ಎಕ್ಸ್ಟ್ರಾ ಇಡೋದಿಲ್ಲ. ಒಂದು ಉಳಿದ್ರೂ ಕೂಡ 4-5 ಉಳಿತದೆ ಅಷ್ಟೇ ಮೇನ್, ಅದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಉಳಿಯೋದಿಲ್ಲ. ಆಮೇಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದೇವೆ. ಮನೆ ಫುಡ್ ನಮ್ಮ ಮಿಸ್ಸಸ್ ಅಡುಗೆ ಮಾಡೋದು, ಎಲ್ಲ ಅವರೇ ಮಾಡೋದು. ಎಲ್ಲ ಕಸ್ಟಮರ್ ಕೂಡ ಹೇಳ್ತಾರೆ ಒಳ್ಳೆ ಫುಡ್ಡು, ಒಳ್ಳೆ ಮೀನು ಸಾರೆಲ್ಲ ಒಳ್ಳೆಯದಾಗುತ್ತೆ, ಚಿಕನ್ ಸುಕ್ಕ ಒಳ್ಳೆಯದಾಗುತ್ತೆ, ಫ್ರೈ ಕೂಡ ಒಳ್ಳೆಯದಾಗುತ್ತೆ ಹೇಳ್ತಾರೆ. ನಮಗೆ ಖುಷಿ ಆಗುತ್ತೆ ಕಸ್ಟಮರ್ ಅದೇ ಥರ. ಸ್ನೇಹಿತರೆ ನೋಡಿದ್ರಲ್ಲ, ಇವ್ರು ಹೇಳ್ದಂಥ ಮಾತು ಭಾರಿ ಖುಷಿ ಕೊಡೋಂಥ ವಿಷಯ. ಯಾಕಂದರೆ ಫ್ರೆಶ್ ಆಗಿ ತಂದು ಮೀನನ್ನು ಅವತ್ತಿಂದ ಅವತ್ತೇ ಖಾಲಿ ಮಾಡ್ತಾರೆ. ಇಲ್ಲಿ ಸ್ಟಾಕ್ ಎಲ್ಲ ಇಟ್ಕೊಂಡು ಕೊಡೋವಂಥದ್ದು ಇಲ್ಲವೇ ಇಲ್ಲ. ಮತ್ತು ಇವರ ಹೆಂಡತಿ ಇವರ ಮನೆಯಲ್ಲೇ ಮಾಡ್ತಾರೆ ಈ ಒಂದು ಏನು ಅಡುಗೆಗಳನ್ನು. ಸೊ ತುಂಬ ಖುಷಿ ಆಗುತ್ತೆ. ಮತ್ತು ಮೇಯ್ನ್ ಏನಂದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್, ಈ ಒಂದು ಬಿಸ್ನೆಸ್ಸಲ್ಲಿ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹಾಗಾಗಿ ಭಾರಿ ಖುಷಿ ಆಯಿತು ಇವರನ್ನು ಮಾತಾಡಿಸಿ. ಮತ್ತು ಇನ್ನೊಂದು ಪ್ರಶ್ನೆ ಅಂತಂದರೆ, ನಿಮಗೆ ಮೀನೆಲ್ಲ ಎಲ್ಲಿ ಸಿಗ್ತದೆ? ಫ್ರೆಶ್ ಮೀನು ಎಲ್ಲಿ ತೊಗೊಳ್ತೀರಿ? ಮಾರ್ಕೆಟಿಗೆ ಹೋಗಿದ್ದು, ಉಡುಪಿ ಮಾರ್ಕೆಟಿಗೆ ಹೋಗೋದು. ಒಮ್ಮೊಮ್ಮೆ ಮಲ್ಪೆಗೆ ಹೋಗ್ತೇನೆ, ಹೋದರೆ ಒಳ್ಳೇದಿದ್ರೆ ತಗೊಂಬರ್ತೇನೆ, ಇಲ್ಲದ್ರೆ ಇಲ್ಲೇ ಉಡುಪಿಯಲ್ಲೇ ತಗೊಂಡು. ಈಗ ನಾವು ನೋಡಿದ್ರಲ್ಲ ಸ್ನೇಹಿತರೆ, ಸೊ ಫ್ರೆಶ್ ಮೀನನ್ನು ಇಲ್ಲಿ ಮಲ್ಪೆಯಿಂದ ತರ್ತಾರೆ. ನಾವು ರೀಸೆಂಟಾಗಿ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಮಾಡಿದ್ವಿ, ಇಲ್ಲಿ ಮೀನನ್ನು ಮಾರಿ ಬದುಕ್ತಾ ಇದ್ದಾರೆ ಅಂತ ಒಬ್ಬರು ಮಹಿಳೆ. ಸೊ ಈ ಥರ ಯಾರಾದ್ರೂ ಇಲ್ಲೇ ಫ್ರೆಶ್ ಮೀನು ಪ್ರತಿದಿನ ತಂದು ಕೊಟ್ಟರೆ ನೀವು ತೊಗೊಳ್ತೀರಾ ಅವ್ರ ಹತ್ರ? ಇಲ್ಲ, ಅವ್ರ ಹತ್ರ ನಾವು ತಗೊಳ್ಳೋದಿಲ್ಲ. ಇಲ್ಲ, ನಾನು ಚಾಯ್ಸ್ ಮಾಡಿದ್ದೆ, ನಾನು ಇದು ಮಾಡೋದು. ಎಲ್ಲಿಂದ ಅದು ತಗೊಂಬಂದರೆ ನಮಗೆ ಅದು ಗೊತ್ತಾಗುತ್ತೆ. ನಾನು ಡೈಲಿ ನಮ್ಮ ಫ್ರೆಶ್ ತಂದರೆ ನಾವು ಅದನ್ನು ಇದು ಮಾಡೋದಿಲ್ಲ. ಅವರ ರೇಟ್ ಎಲ್ಲ ನಮಗೆ ನಾನೇ ಹೋಗಿ ಅಲ್ಲಿ ಎಕ್ಕಿ ತಗೊಂಬರೋದು. ಸ್ನೇಹಿತರೆ ನೋಡಿದ್ರಲ್ಲ, ಇವ್ರದ್ದು ಮತ್ತೊಂದು ಸ್ಪೆಷಾಲಿಟಿ ಏನು ಅಂದರೆ, ಇವ್ರು ಯಾರ ಹತ್ರನೂ ಕೂಡ ಮೀನನ್ನು ತಗೊಳ್ಳೋದಿಲ್ಲ. ಇವರೇ ಖುದ್ದಾಗಿ ಕಣ್ಣಾರೆ ಹೋಗಿ ನೋಡಿ ಫ್ರೆಶ್ ಮೀನನ್ನು ತಗೊಂಡು ಬಂದು ಇಲ್ಲಿ ತಯಾರು ಮಾಡೋಂಥದ್ದು. ಹಾಗಾಗಿ ನೀವು ಧೈರ್ಯವಾಗಿ ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋಗ್ಬೋದು. ಫ್ರೆಶ್ ಮೀನು ಸಿಗ್ತದೆ. ಯಾರಾದರೂ ಉಡುಪಿ ಸೈಡ್, ಉಡುಪಿ ಸುತ್ತಮುತ್ತ ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಸರ್ವಿಸ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈ ಕಡೆ ಮಣಿಪಾಲ್ ಸೈಡ್ ಆಗಿರ್ಬೋದು ಇದ್ದರೆ, ಇಲ್ಲಿ ಕಳ್ಸಂಕ ಹತ್ರ ಗುಂಡಿಬೈದು ಇಲ್ಲಿಗೆ ಬಂದು ಒಮ್ಮೆ ಈ ಒಂದು ಯಶಸ್ ಹೋಟೆಲ್ಗೆ ಬಂದು ಊಟ ಮಾಡಿಕೊಂಡು ಹೋಗಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ತುಂಬ ಥ್ಯಾಂಕ್ಸ್ ಸರ್, ತುಂಬ ಧನ್ಯವಾದಗಳು. ತುಂಬ ಖುಷಿ ಆಯಿತು ನೀವು ಬಂದು ಒಂದು ಚಾನಲಲ್ಲಿ ನಮಗೆ ಒಂದು ಇದು ಅಡ್ವರ್ಟೈಸ್ ಮಾಡಿದ್ದಕ್ಕೆ ಸಂತೋಷ. ಎಲ್ಲರಿಗೂ ನಮ್ಗೆ ಖುಷಿ ಆಗಿದೆ. ಸ್ನೇಹಿತರೆ, ಈಗ ನಮ್ಮ ಜೊತೆ ಇದ್ದಾರೆ ಪ್ರೇಮಲತಾ ಮೇಡಮ್ ಅವರು. ಸೊ ಇವರೇ ಇಲ್ಲಿ ಅಡುಗೆ ಮಾಡುವಂಥದ್ದು. ಸರ್ ಹೇಳಿದ್ರು ನಮ್ಗೆ ಆಲ್ರೆಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಇವ್ರ ಕೈ ರುಚಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಸೊ ಬನ್ನಿ ಅವರನ್ನು ಮಾತಾಡ್ಸೋಣ. ಎಸ್ ಮೇಡಮ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಎಷ್ಟು ಟೈಮಿಂದ ಕೆಲಸ ಮಾಡ್ತೀರಿ? ಇದು ಮಾಡೋ ಮತ್ತೆ ಸ್ಟಾರ್ಟ್ ಮಾಡಿ 15 ವರ್ಷದಿಂದ ಮಾಡ್ತಾ ಇದ್ದೀನಿ ಹೋಟ್ಲಿಗೆ. ಕ್ಯಾಂಟೀನ್ ಬ್ಯಾಂಗ್ಳೂರಲ್ಲಿ ಇದ್ದೀವಿ ನಾವು. ಅಂದರೆ ಬೇರೆ ಬೇರೆ ಕಡೆ ಮಾಡಿದ್ದೀರಿ? ಸ್ವಲ್ಪನೇ ಟೈಮ್ ಆಗಿದ್ದು, 1.5 ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ಕಸ್ಟಮರ್ ಎಲ್ಲ ಚೆನ್ನಾಗಿದೆ ಅಂತಾರೆ. ಆ್ಯಕ್ಚುಲಿ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ ನೀವು ಮಾಡೋಂಥ ಅಡುಗೆ. ತುಂಬ ಖುಷಿಪಟ್ಟು ತಿಂತಾ ಇದ್ದಾರೆ ಎಲ್ಲರೂ ಕೂಡ. ನಿಮಗೆ ಎಷ್ಟು ಖುಷಿ ಆಗ್ತದೆ ಅವರು ಅಷ್ಟು ಖುಷಿಯಲ್ಲಿ ತಿಂದರೆ? ತಿನ್ನೋವಾಗ ನಮಗೆ ಖುಷಿ ಆಗುತ್ತಲ್ಲ. ಎಲ್ಲ ಖಾಲಿ ಮಾಡಿ ಹೋಗುವಾಗ ನನಗೂ ನಾನು ಮಾಡಿದ್ದೀನಲ್ಲ ಆ ಥರ ಅನಿಸುತ್ತೆ, ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸೊ ಎಲೆ ಖಾಲಿ ಮಾಡಿ ಹೋದರೆ ಮೇಡಮ್ಗೆ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ನೀವು ನೋಡಿದ್ರೆ ಎಲ್ಲರೂ ಕೂಡ ಎಲೆ ಖಾಲಿ ಮಾಡಿ ಫುಲ್ಲು ತೃಪ್ತಿಯಿಂದ ಹೋಗ್ತಾರೆ. ಮೇಡಮ್ ಮುಖದಲ್ಲೂ ತುಂಬ ಖುಷಿನ ನಾವು ನೋಡ್ಬೋದು. ಪಾಸಿಟಿವ್ ಕರ್ನಾಟಕವನ್ನು
ಒಂದು ಲೈಕ್ ಮಾಡಿ ಎಲ್ಲರೂ ಅಂತ ಫಾಲೋ ಮಾಡಿ ಅಂತ ಹೇಳ್ತೇನೆ.